ಆಮೇಲೆ ನೀರಾವರಿ ಜಮೀನಿಗೆ 25,500 ಕೋಟಿ ರೂಪಾಯಿ, 500 ರೂಪಾಯಿ, 25,500 ರೂಪಾಯಿ, ಕೋಟಿ ಅಲ್ಲ, 25,500 ರೂಪಾಯಿ ಒಂದು ಹೆಕ್ಟೇರ್ಗೆ ಪರಿಹಾರ ಕೊಡೋದು. ಅದು NDRF ನಾರ್ಮ್ಸ್ ಪ್ರಕಾರ ಅಷ್ಟಿಲ್ಲ, ರಾಜ್ಯ ಸರ್ಕಾರವನ್ನು ಸೇರಿಸಿ ಕೊಡ್ತಾ ಇರೋದು ಹೆಚ್ಚುವರಿಯಾಗಿ. ಆಮೇಲೆ ಬಹುವಾರ್ಷಿಕ ತೋಟಗಾರಿಕೆ ಈ ಬೆಳೆಗಳಿದಾವಲ್ಲ, ಬಹುವಾರ್ಷಿಕ ತೋಟಗಾರಿಕೆ, ಪೆರೆನಿಯಲ್ ಕ್ರಾಪ್ಸ್, ಈ ಪೆರೆನಿಯಲ್ ಕ್ರಾಪ್ಸ್ಗೆ 31,000 ರೂಪಾಯಿ ಕೊಡ್ತಾ ಇದ್ದೀವಿ. NDRF ನಾರ್ಮ್ಸ್ ಪ್ರಕಾರ ಕೊಡಬೇಕಾಗಿರೋದು ಮತ್ತೆ ಸ್ಟೇಟ್ ಸೇರಿಸಿ ಒಟ್ಟು ಪರಿಹಾರ ಎಲ್ಲ ಸೇರಿದ್ರೆ 2,750 ಕೋಟಿ. ಒಟ್ಟು ಪರಿಹಾರ ಸುಮಾರು 2,800 ಕೋಟಿ ರೂಪಾಯಿ ಆಗುತ್ತೆ. 2,800 ಕೋಟಿ ಆಗುತ್ತೆ ರೈತರಿಗೆ ಕೊಡ್ತಕ್ಕಂಥದ್ದು. 2,800 ಕೋಟಿ. NDRF ನಾರ್ಮ್ಸ್ ಪ್ರಕಾರ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದ್ದೀವಿ. ಎಷ್ಟು ದುಡ್ಡು ಹೇಳಿರೋದು? ಬೆಳೆ ಪರಿಹಾರಕ್ಕೆ 614 ಕೋಟಿ ಕೊಡಬೇಕು ಬ್ಯಾಲೆನ್ಸ್ ಅಮೌಂಟು, ಹಾಗೂ ಆಸ್ತಿ ಪಾಸ್ತಿ ಮರು ನಿರ್ಮಾಣಕ್ಕಾಗಿ 1,521 ಕೋಟಿ. 614 ಕೋಟಿ ಬೆಳೆ ಪರಿಹಾರಕ್ಕೆ, 1,521 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಿರೋದಕ್ಕೆ. ಎರಡೂ ಸೇರಿಸಿದ್ರೆ 2,136. ಎರಡೂ ಸೇರಿಸಿ 2,136 ಕೋಟಿ. 2,136 ಕೋಟಿ. ಸೊ ಇಷ್ಟು ಕೇಳಿ ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀವಿ. ದಿಸ್ ಈಸ್ ರಿಗಾರ್ಡಿಂಗ್ ಕ್ರಾಪ್ ಲಾಸ್. ಆಮೇಲೆ ಇನ್ನೊಂದು ಏನು ಕೇಳಿದ್ದೀವಿ ಅಂತಂದರೆ, ಎರಡನೇ ಇಶ್ಯೂ ಮೆಮೊರಾಂಡಮ್ ಕೊಟ್ಟಿರೋದು ಕಬ್ಬು ಬೆಳೆಗಾರರ ಸಮಸ್ಯೆ. ಕೇಂದ್ರ ಸರ್ಕಾರದವರು FRP ಅನ್ನು ನಿಗದಿ ಮಾಡೋರು, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್. FRP ಅದನ್ನು ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ಈ ವರ್ಷಕ್ಕೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರತಕ್ಕಂಥದ್ದು 10.25 ರಿಕವರಿ ಇರ್ತಕ್ಕಂಥ 10.25 ರಿಕವರಿ ಇರ್ತಕ್ಕಂಥ ಕಬ್ಬಿಗೆ ಒಂದು ಟನ್ನಿಗೆ 3,550 ರೂಪಾಯಿ. ಅದು ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ, ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ 3,550 ರೂಪಾಯಿ. 10.25 ಇಳುವರಿ ಇರೋದಕ್ಕೆ. ರೈತರು ಡಿಮ್ಯಾಂಡು ಎಕ್ಸ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ 3,500 ರೂಪಾಯಿ ಕೊಡಬೇಕು ಅಂತ. ಒಂದು ಟನ್ನಿಗೆ 3,500 ರೂಪಾಯಿ ಕೊಡಬೇಕು ಅಂತ. ನಾನು ಭಾಳ ಹೆಚ್ಚು ಬೆಳಗಾಂನವರು, ಬಿಜಾಪುರದವರು, ಬಾಗಲಕೋಟೆಯವರು, ಆಮೇಲೆ ಗದಗ್ನವರು, ಹಾವೇರಿಯವರು, ಉತ್ತರ ಕರ್ನಾಟಕದ ಕಡೆ
ಗುಲ್ಬರ್ಗ, ಬೀದರ್ ಇಲ್ಲೆಲ್ಲ ಚಳುವಳಿ ಮಾಡ್ತಾ ಇದ್ರು ರೈತರು. ನಾನು ಒಂದಿನ ರೈತ ಮುಖಂಡರುಗಳನ್ನ ಸಭೆ ಮಾಡಿದೆ. ಜೊತೆಗೆ ಫ್ಯಾಕ್ಟ್ರಿ ಓನರ್ಸ್ ಅವ್ರ ಜೊತೆ ಕೂಡ ಸಭೆ ಮಾಡಿದೆ. ಅಂದರೆ ಪ್ರತ್ಯೇಕ ಮೀಟಿಂಗ್ ಮಾಡಿದೆ. ರೈತ ಮುಖಂಡರುಗಳು ಜೊತೆ ಮತ್ತು ಫ್ಯಾಕ್ಟ್ರಿ ಓನರ್ಸು. ಕರ್ನಾಟಕದಲ್ಲಿ 81 ಫ್ಯಾಕ್ಟ್ರಿಗಳಿದ್ದಾವೆ. ಕರ್ನಾಟಕದಲ್ಲಿ 81 ಫ್ಯಾಕ್ಟ್ರಿಗಳಿದ್ದಾವೆ. ಅದರಲ್ಲಿ ಒಂದು ಗೌರ್ಮೆಂಟ್, ಮಂಡ್ಯ ಮೈ ಶುಗರ್ ಫ್ಯಾಕ್ಟ್ರಿ ಇದೆಯಲ್ಲ, ಅದು ಗೌರ್ಮೆಂಟ್ದು. ಇನ್ನು 11 ಖಾಸಗಿ ಕೋಆಪರೇಟಿವ್ 11 ಕೋಆಪರೇಟಿವ್ನಲ್ಲಿರ್ತಕ್ಕಂಥವು. ಇನ್ನು ಉಳಿದದು ಪ್ರೈವೇಟ್ ಫ್ಯಾಕ್ಟ್ರಿಗಳು, ಖಾಸಗಿ ವಲಯದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳು. ಒಟ್ಟು 81 ಫ್ಯಾಕ್ಟ್ರಿಗಳಿರ್ತವೆ. ಅವರೆಲ್ಲರೂ ಬಂದಿದ್ದರು, 81 ಫ್ಯಾಕ್ಟ್ರಿಯವರು ಬಂದಿದ್ದರು. ಅವ್ರಿಗೆ ಹೇಳಿದೆ, ನೀವು ನೋಡಪ್ಪ, ರೈತರು 3,500 ಕೇಳ್ತಾ ಇದ್ದಾರೆ, ನೀವು ಕೊಡಲೇಬೇಕು ಅಂತ. ಅದಕ್ಕಿಂತ ಹಿಂದೆ ನಾನು ಮೀಟಿಂಗಿಂತ ಮುಂಚಿತವಾಗಿ ಬೆಳಗಾಂ DC ಏನು ಮಾಡಿದರು, ನಮ್ಮನ್ನು ಕನ್ಸಲ್ಟ್ ಮಾಡಿದರು. 10.25ಕ್ಕೆ 3,100 ಕೊಡ್ತೀವಿ, 11.25ಕ್ಕೆ 3,200 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ನಾನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅವ್ರಿಗೆ ಪ್ರತ್ಯೇಕವಾಗಿ ಮೀಟಿಂಗ್ಗಳು ಮಾಡಿ ರೈತ ಮುಖಂಡರುಗಳ ಜೊತೆ, ಫ್ಯಾಕ್ಟ್ರಿಗಳ ಜೊತೆ 100 ರೂಪಾಯಿನ ಹೆಚ್ಚು ಮಾಡಿದೆ. 3,300 ರೂಪಾಯಿ 11.25 ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ, 11.25 ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,300, 10.25 ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,200 ಅಂತ ನಿಗದಿ ಮಾಡಿದೆ. ಕೊನೆಗೆ ಒಪ್ಕೊಂಡು ರೈತರು ಅರೆ ಮನಸ್ಸಿನಿಂದ ಒಪ್ಕೊಂಡು ಚಳುವಳಿಯನ್ನು ವಾಪಸ್ ತಗೊಂಡ್ರು. ಮುಧೋಳ್ನವರು ಅಲ್ಲಿ ಕಂಪೇರಿಟಿವ್ಲಿ ಇಳುವರಿ ಬೆಳಗಾಂಗಿಂತ ಕಡಿಮೆ. ನಮ್ಮಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇಳುವರಿ ಜಾಸ್ತಿ, ಕಾವೇರಿಯಲ್ಲಿ ಕಡಿಮೆ ಇಲ್ಲ, ಇಳುವರಿ ಜಾಸ್ತಿ. ಆಮೇಲೆ ಕಾವೇರಿನಲ್ಲಿ ಕಡಿಮೆ, ಕೃಷ್ಣ ಅದಕ್ಕೆ ಕೃಷ್ಣ ಬೇಸಿನಪ್ಪ. ಕೃಷ್ಣ ಬೇಸಿನಲ್ಲಿ ಇಳುವರಿ ಜಾಸ್ತಿ, ಮಲಪ್ರಭಾ ಬೇಸಿನಲ್ಲಿ ಇಳುವರಿ ಕಡಿಮೆ.